ಈ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಚಿತ್ರದುರ್ಗದಲ್ಲಿ ಇದ್ರು. ಇವತ್ತು ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಮದಕರಿ ನಾಯಕನ ಪುತ್ಥಳಿಗೆ, ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾಯಿದ್ರು. ಪಕ್ಕದಲ್ಲಿದ್ದಂಥ ಒಬ್ಬ ಹುಡುಗ ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಖಾನ್ರಿಗೆ ಜಯವಾಗಲಿ ಅಂದ್ಬಿಟ್ಟ. ಮುಂದಿನ ಉಪಮುಖ್ಯಮಂತ್ರಿ ಜಮೀರ್ ಅಹಮದ್ ಖಾನ್ರಿಗೆ ಜಯವಾಗಲಿ, ಮುಂದಿನ DCM ಜಮೀರ್ ಅಹಮದ್ ಖಾನ್ರಿಗೆ ಜಯವಾಗಲಿ ಅಂತ. ನೋಡಿ, ಅಂದರೆ ಈ ರೀತಿಯ ವಿಷಯಗಳನ್ನು ಹೆಂಗೆ ತಗೊಳ್ಬೇಕು ಅನ್ನೋ ವಿಷಯದಲ್ಲಿ ಲೀಡರ್ಸ್ಗಳಿಗೆ ಮಧ್ಯದಲ್ಲಿ ವ್ಯತ್ಯಾಸ ಹೆಂಗಿರುತ್ತೆ ಅಂತ. KH ಮುನಿಯಪ್ಪನವ್ರು ಎಲ್ಲೋ ಹೋಗಿದ್ರು. ಮುಂದಿನ ದಲಿತ CM KH ಮುನಿಯಪ್ಪನವರಿಗೆ ಜಯವಾಗಲಿ ಅಂತ ಪಕ್ಕದಲ್ಲಿದ್ದವ್ರು ಯಾರೋ ಘೋಷಣೆ ಕೂಗಿದ್ರು. ಸುಮ್ಮನಿರಿ ಅಂತಿದ್ರು KH ಮುನಿಯಪ್ಪನವರು. ಜಮೀರ್ ಅಹಮದ್ ಖಾನ್ ಅವರು ಪಕ್ಕದಲ್ಲಿ ಆ ಘೋಷಣೆ ಕೂಗಿದವನ್ನ ಹಿಡ್ಕೊಂಡು ಮುತ್ತು ಕೊಟ್ಟುಬಿಟ್ರು. ಲಿಟ್ರಲಿ ಮುತ್ತು ಕೊಟ್ಟುಬಿಟ್ರು. ಅಂದರೆ ಏನು ಅದ್ಭುತವಾದ ಘೋಷಣೆ ಕೂಗಿದೆ ಕಣಯ್ಯ ನೀನು ಅನ್ನೋ ಥರ. ಕೇಳಿಸ್ಕೊಳ್ಳಿ ಒಮ್ಮೆ. ಇವತ್ತು ಸರ್ವ ಧರ್ಮದ ನಾಯಕ ಬಂದವರನ್ನೂರಿಗೆ, ಸರ್ವ ಧರ್ಮದ ನಾಯಕ ಬಡವರು ಬಂದು ಜಮೀರ್ ಅಣ್ಣರಿಗೆ ಅವರ ಬೆಂಬಲಿಗರ ಪ್ಲಕಾರ್ಡ್ನಲ್ಲೂ ಅದನ್ನೇ ಬರ್ಕೊಂಬಂದಿದ್ರು. ಮುಂದಿನ DCM ಜಮೀರ್ ಅಹಮದ್ ಖಾನ್ರಿಗೆ ಜಯವಾಗಲಿ, ಸುಸ್ವಾಗತ ಅಂತಲೇ ಬರ್ಕೊಂಡು ಬಂದಿದ್ರು ಅವರು. ಇದೇ ಜಮೀರ್ ಅಹಮದ್ ಖಾನ್ ಸ್ಟಾಂಚ್ ಫಾಲೋವರ್ ಆಫ್ ಸಿದ್ದರಾಮಯ್ಯ. ಅದನ್ನೇನು ಬಿಡಿಸಿ ಹೇಳಲೇಬೇಕಾಗಿಲ್ಲ. ಯಾವ ಅಧಿಕಾರ ಬದಲಾವಣೆಯೂ ಇಲ್ಲ, ಏನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ಇನ್ನೊಂದು ಇಲ್ಲ ಅಂದರು. ಶಿವಾನಂದ ಪಾಟೀಲ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಏನೂ ಕ್ರಾಂತಿ ಇಲ್ಲ, BJP ಅವ್ರು ಊಹೆ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ. ಈಗ 3 ಗುಂಪಾಗಿತ್ತು, ಈಗ ನನ್ನ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸೋಕೆ ಹೇಳಿ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಚಿವ ಸಂಪುಟ ಪುನರಚನೆ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಚಿಂತನೆ ನಡೀತಾ ಇದೆ, ಅದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್. ನಾನು ಜನತಾದಳದಿಂದ ಬಂದಿರೋದು. DK ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್. ಬ್ಲಡ್ ಬದಲಾವಣೆ ಮಾಡೋಕ್ಕಾಗಲ್ಲ. ಆ ಬ್ಲಡ್ಡಲ್ಲೇ ಕಾಂಗ್ರೆಸ್ ಬಂದುಬಿಟ್ಟಿದೆ. ಅದು ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕಂತ, DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದಮೇಲೆ ಮನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿ ಇಲ್ಲ. ಕುರ್ಚಿನೂ ಒಳಗಾಡಿಲ್ಲ, ಎಲ್ಲಿ ಅಳಗಾಡಿಲ್ಲ. 2.5 ವರ್ಷ ಆಯ್ತು ಒಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್. ಈಗ ನಾಳೆ ದೆಹಲಿಗೆ ಕೊಟ್ಟರೆ ಸರ್ CM ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿಯಿಂದ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.